ಒಂದಷ್ಟು ತಮ್ಮ ಜೀವನದಲ್ಲಿ ಬದಲಾವಣೆ ತರಬೇಕು, ಇಲ್ಲಿಂದ ಮುಂದೆ ನಾನು ಈ ರೀತಿ ಸಾಗಬೇಕು ಅನ್ನುವಂತಹ ಒಂದಷ್ಟು ರೆಸಲ್ಯೂಷನ್ಸ್ ಅಂತ ಏನು ಹೇಳ್ತೀವಿ. ಇಲ್ಲ, ನಾನು ಇಲ್ಲಿಂದ ಡ್ರಿಂಕ್ಸ್ ಬಿಟ್ಬಿಡ್ಬೇಕು, ಡ್ರಗ್ಸ್ ತೊಗೊಳೋದು ಬಿಟ್ಬಿಡ್ಬೇಕು, ಈ ರೀತಿ ಎಲ್ಲ ಗಟ್ಟಿಯಾಗಿ ಅಂದ್ಕೋತಾರೆ. ಆಯಿತು, ಇಷ್ಟು ವರ್ಷ ಆಯಿತು, 1ನೇ ತಾರೀಕಿಂದ ನಾನು ಬಿಡ್ತೀನಿ ಅಂತ ಹೇಳಿ 31ನೇ ತಾರೀಕು ಕಂಠಪೂರ್ತಿ ಕುಡಿದ್ಬಿಡೋದು ರಾತ್ರಿ ಎಲ್ಲ, ನಾಳೆಯಿಂದ ಹೆಂಗೂ ಬಿಡ್ತೀನಲ್ಲ ಅಂತ. ಈ ರೀತಿಯಲ್ಲಿ ನಾವು ನಡ್ಕೊಂಡ್ರೆ ಇದು ವರ್ಕೌಟ್ ಆಗೋಲ್ಲ. ಬೇಕು ಅನ್ನೋದಕ್ಕೆ ಶುರು ಮಾಡುತ್ತೆ, ಆವಾಗ ಅದು ನ್ಯೂಟ್ರಲ್ ಆಗಿರುತ್ತೆ. ಇದು ಒಳ್ಳೇದಾ ಕೆಟ್ಟದಾ, ಇದರಿಂದ ನೀವು ಒಳ್ಳೇದಾಗುತ್ತಾ ಕೆಟ್ಟದಾಗುತ್ತಾ ಅಂತ ಯೋಚನೆ ಮಾಡಲ್ಲ. ಇದು ಅವನಿಗಿಷ್ಟ, ಆದ್ದರಿಂದ ಬೇಕು ಅಂತ. ಹೊಸ ವರ್ಷ, ಹೊಸ ಹರ್ಷ. ಈಗ ಹೊಸ ವರ್ಷ ಹತ್ರ ಆಗ್ತಾ ಇದೆ. ಅದರಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಬಹಳಷ್ಟು ಸಿದ್ಧತೆಗಳು ನಡೀತಾ ಇದೆ. ಅದರ ಜೊತೆಗೆ ಎಲ್ಲರೂ ಕೂಡ ಒಂದಷ್ಟು ತಮ್ಮ ಜೀವನದಲ್ಲಿ ಬದಲಾವಣೆ ತರಬೇಕು, ಇಲ್ಲಿಂದ ಮುಂದೆ ನಾನು ಈ ರೀತಿ ಸಾಗಬೇಕು ಅನ್ನುವಂತಹ ಒಂದಷ್ಟು ರೆಸಲ್ಯೂಷನ್ಸ್ ಅಂತ ಏನು ಹೇಳ್ತೀವಿ. ಅವರು ಬೇಕಾದ ಹಾಗೆ ಒಂದಷ್ಟು ಯೋಚನೆಗಳನ್ನು, ಆಲೋಚನೆಗಳನ್ನ ಹಾಗೂ ಶಪಥಗಳನ್ನು ಮಾಡೋರು ಇದ್ದಾರೆ. ಈಗ ಉದಾಹರಣೆ ಹೇಳಬೇಕು ಅಂದರೆ, ಕೆಲವರಿಗೆ ಯಾವುದಾದ್ರು ಚಟದಿಂದ ಇನ್ನು ಮುಕ್ತರಾಗಬೇಕು. ಇಲ್ಲ, ನಾನು ಇಲ್ಲಿಂದ ಡ್ರಿಂಕ್ಸ್ ಬಿಟ್ಬಿಡ್ಬೇಕು, ಡ್ರಗ್ಸ್ ತೊಗೊಳೋದು ಬಿಟ್ಬಿಡ್ಬೇಕು, ಈ ರೀತಿ ಎಲ್ಲ ಗಟ್ಟಿಯಾಗಿ ಅಂದ್ಕೋತಾರೆ. ಆಯಿತು, ಇಷ್ಟು ವರ್ಷ ಆಯಿತು, 1ನೇ ತಾರೀಕಿಂದ ನಾನು ಬಿಡ್ತೀನಿ ಅಂತ ಹೇಳಿ 31ನೇ ತಾರೀಕು ಕಂಠಪೂರ್ತಿ ಕುಡಿದ್ಬಿಡೋದು ರಾತ್ರಿ ಎಲ್ಲ, ನಾಳೆಯಿಂದ ಹೆಂಗೂ ಬಿಡ್ತೀನಲ್ಲ ಅಂತ. ಈ ರೀತಿಯಲ್ಲಿ ನಾವು ನಡ್ಕೊಂಡ್ರೆ ಇದು ವರ್ಕೌಟ್ ಆಗೋಲ್ಲ. ಯಾಕಂದರೆ ಬಿಡಬೇಕು ಅಂದ ತಕ್ಷಣ ಬಿಡಬೇಕಷ್ಟೇ. ಇವೆಲ್ಲ ಈ ಥರ ಒಂದು ಡೆಡ್ಲೈನ್ ಥರ ಇಟ್ಕೊಂಡು ಇವತ್ತೊಂದು ದಿವಸ ಕುಡಿದ್ಬಿಡೋಣ ಅಂದರೆ ಅದರ ನಶೆನೇ ನಿಮ್ಮನ್ನು ಇನ್ನೊಂದು ದಿವಸ ಮತ್ತು ಇನ್ನೊಂದಷ್ಟು ತೊಗೊಳ್ಳೋ ಹಾಗೆ ಪ್ರೇರೇಪಿಸುತ್ತೆ. ಬೇಸಿಕಲಿ ಏನಪ್ಪ ಇಲ್ಲಿ ಏನಾಗುತ್ತೆ ಅಂತ ತಿಳ್ಕೊಂಬಿಡಿ. ಫಸ್ಟು ಯಾವುದೇ ಚಟಗಳನ್ನ ಬಿಡೋದ್ರ ಬಗ್ಗೆ ಒಂದು 2-3 ವಿಷಯ ಮಾತಾಡ್ತೀನಿ. ಚಟಗಳನ್ನ ಬಿಡಬೇಕು ಅಂತಿರೋರು ಮೊದಲನೇದಾಗಿ ಏನಪ್ಪ ಅಂದರೆ, ಮನಸ್ಸಲ್ಲಿ ತುಂಬ ದೊಡ್ಡ ಕೆಲಸ ಮಾಡುತ್ತೆ. ಯಾಕಂದರೆ ಅದಕ್ಕೆ ಒಗ್ಗಿ ಹೋಗಿರುತ್ತೆ. ನಿಮ್ಮ ಚಟಗಳಿಗೆ ಅದೇನಾದರೂ ಇರಲಿ, ಯಾವುದೇ ಚಟ, ದುಶ್ಚಟ ಅಂತ ಏನು ಕರಿತೀವಿ, ಅದಿದ್ದರೆ ಅದಕ್ಕೆ ಒಗ್ಗಿ ಹೋಗಿರುತ್ತೆ. ಅದು ತನ್ನ ಕಂಫರ್ಟ್ ಝೋನ್ ಅಂತ ಮಾಡ್ಕೊಂಡ್ಬಿಡುತ್ತೆ. ಇಲ್ಲ, ಇದು ಬೇಕು ಅಂತ. ಯಾಕಂದರೆ ರಿಪೀಟಾಗಿ ನಾವು ಏನು ಮಾಡ್ತಾ ಹೋಗ್ತೀವಿ ಅದನ್ನು ಮನಸ್ಸು ಇವನಿಗೆ ಇದು ಬೇಕು ಅಂತ ಅದನ್ನು ಪ್ರತಿ ಸಲ ಒತ್ತಿ ಹೇಳುತ್ತೆ. ಜೊತೆಲಿ ನಿಮ್ಮ ದೇಹಕ್ಕೆಲ್ಲ ಪೂರೈಕೆ, ದೇಹನೂ ಕೇಳುತ್ತೆ ಅದನ್ನ. ಸೊ ಯಾವಾಗ ಮನಸ್ಸು ರಿಪೀಟಾಗಿ ಮಾಡೋದನ್ನು ಬೇಕು ಅನ್ನೋದಕ್ಕೆ ಶುರು ಮಾಡುತ್ತೆ, ಆವಾಗ ಅದು ನ್ಯೂಟ್ರಲ್ ಆಗಿರುತ್ತೆ. ಇದು ಒಳ್ಳೇದಾ ಕೆಟ್ಟದಾ, ಇದರಿಂದ ನೀವು ಒಳ್ಳೇದಾಗುತ್ತಾ ಕೆಟ್ಟದಾಗುತ್ತಾ ಅಂತ ಯೋಚನೆ ಮಾಡಲ್ಲ. ಇದು ಅವನಿಗಿಷ್ಟ, ಆದ್ದರಿಂದ ಬೇಕು ಅಂತ. ಇಲ್ಲಿ ನಾವು ಹುಷಾರಾಗಿರಬೇಕು. ನೋಡಿ, ಮನಸ್ಸಿನ ಗುಣ ಒಂದೇನೆಂದರೆ, ನಾವು ರಿಪೀಟಾಗಿ ಏನು ಹೇಳ್ತೀವಿ, ರಿಪೀಟಾಗಿ ಏನು ಮಾಡ್ತೀವಿ ಅದನ್ನು ಅದು ಆಕ್ಸೆಪ್ಟ್ ಮಾಡಿರುತ್ತೆ. ಮೈಂಡ್ ಲಿಸನ್ಸ್. ನೀವು ಬೇಡ ಅಂತಿದ್ರೆ ರಿಪೀಟೆಡಾಗಿ ಇಲ್ಲ ನಾನು ಬಿಡಬೇಕು, ಇಲ್ಲ ನಾನು ಬಿಡಬೇಕು, ಇಲ್ಲ ನಾನು ಬಿಡ್ತೀನಿ, ಒಂದು ಅಫರ್ಮೇಟಿವ್ ಆಗಿ ಗಟ್ಟಿಯಾಗಿ ಮನಸ್ಸು ಮಾಡಿ ಬಿಡ್ತೀನಿ ಅಂತ ಒಂದು 100 ಸಲ ಹೇಳ್ಕೊಳ್ಳಿ ನಿಮಗೇನೆ. ಅವಾಗೆಲ್ಲೋ ಅದು ಕೇಳಿಸ್ಕೊಂಡು ಇದಕ್ಕೇನು ದಾರಿ ಹುಡುಕೋದು ಅಂತ ಹುಡುಕುತ್ತೆ. ಜೊತೇಲಿ ನಾವು ಮನಸ್ಸಿಗೆ ಮೋಸ ಮಾಡೋಕ್ಕಾಗಲ್ಲ. ನಾನು ಬಿಡ್ತೀನಿ ಅಂದರೆ ನನಗೆ ಹಠ ಬರಬೇಕದು. ಇಷ್ಟೆಲ್ಲ ನನ್ನ ದುಡ್ಡು ಹೋಗಿದೆ, ಇಷ್ಟೆಲ್ಲ ನನ್ನ ಆರೋಗ್ಯ ಹಾಳಾಗಿದೆ, ಇಲ್ಲ ನಾನು ಬಿಡ್ತೀನಿ ಅನ್ನೋ ಒಂದು ಹಠ ಬರಬೇಕು. ಛಲ ಬೇಕು ಶರಣಂಗೆ ಅಂತಾರೆ ಬಸವಣ್ಣವರು. ಆ ಛಲ ಇಟ್ಕೊಂಡ್ರೆ ಮಾತ್ರ ಸಾಧ್ಯ. ಸುಮ್ಮನೆ ಬಾಯಿ ಮಾತು ಹೇಳ್ತಾ ಹೋದರೆ ಆಗೋದಿಲ್ಲ. ಮನಸಾರೆ ನೀವು ಅಂದ್ಕೊಳ್ಳಿ, ಏನಾಗ್ತಾಯಿದೆ ಇದರಿಂದ, ಇಷ್ಟು ದುಡ್ಡು ಹೋಗ್ತಿದೆ, ದುಡ್ಡು ಹೋದ್ರೆ ಹೋಗಲಿ, ಆರೋಗ್ಯ ಹೋಗಲಿ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಒಂದು ಸಲ ನಿಮ್ಮ ಆರ್ಗನ್ಸ್, ಯಾವುದೇ ಅಂಗಾಂಗ, ಅವುಗಳಿಂದಾಗಿ ಕಷ್ಟ ಅನುಭವಿಸಿದ್ರೆ, ನಷ್ಟ ಅನುಭವಿಸಿದ್ರೆ ಇರ್ರಿಪೇರೆಬಲ್ ಅಂತ ಹೇಳ್ತಾರೆ. ಅಂದರೆ ಯಕೃತ್ ಅಂತ ಏನಂತೀವಿ, ಅದು ಮತ್ತೆ ಸರಿ ಮಾಡಲು ಸಾಧ್ಯವಾಗದಂತಹ ಸ್ಥಿತಿಗೆ ಹೋಗುತ್ತೆ. ಇನ್ನೊಬ್ಬರ ಇದನ್ನ ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಳ್ಳೋವಂಥ ಇದು ಬಂದ್ಬಿಡುತ್ತೆ ಲಿವರ್ಗೆ. ಯಕೃತ್ ಅಂದರೆ ಲಿವರ್. ಸೊ ಒಂದು 500 ಕೆಲಸಗಳನ್ನ ಮಾಡೋವಂಥ ಲಿವರ್, ಇದು ದುಡ್ಡುಗಳು ನಾವು ಹಾಳು ಮಾಡಿಕೊಂಡು, ಖರ್ಚು ಮಾಡಿಕೊಂಡು, ಕುಡಿದು ಗಬ್ಬೆ ಬಿಡಿಸ್ಬಿಟ್ಟು ಮತ್ತೆ ರಿಪೇರಿ ಮಾಡೋಕ್ಕಾಗದಿರುವಂಥ ಸ್ಥಿತಿಗೆ ಬಂದಾಗ ನೀವು ಖರ್ಚು ಮಾಡಿದ ದುಡ್ಡು ಏನೂ ಅಲ್ಲ, ಅದಕ್ಕಿಂತ 100ರಷ್ಟು 500ರಷ್ಟು ನೀವು ಮತ್ತೆ ಖರ್ಚು ಮಾಡಬೇಕಾಗಿ ಬರ್ಬೋದು. ಇದೆಲ್ಲ ಗಮನದಲ್ಲಿಟ್ಕೊಳ್ಳಿ. ಏನೂ ಲಾಭ ಇಲ್ಲ, ಬರೀ ನಷ್ಟನೇ. ಬೇಕಾ ನನಗಿದು ಅಂತ ಚೆನ್ನಾಗಿ ಬಂದು ಯೋಚನೆ ಮಾಡೋ ಒಂದು ತೀರ್ಮಾನ ತಗೊಳ್ಳಿ. ಇಲ್ಲ, ನಾನು ಬಿಡ್ತೀನಿ ಅಂತ. ಇದ್ರ ಜೊತೆಲಿ ಒಂದು ಸಣ್ಣ ಸೈಕಾಲಜಿ ದೃಷ್ಟಿಯಿಂದ ಅಥವಾ ಮನಸ್ಸಿನ ದೃಷ್ಟಿಯಿಂದ ಹೇಳೋದಾದರೆ, ನಾವು ಮಾನಸಿಕವಾಗಿ ಕಣ್ಣು ಮುಚ್ಕೊಂಡು ಬಿಟ್ಟರೆ ಏನಾಗ್ತೀನಿ ನಾನು ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಬೇಕು, ಅಥವಾ ವಿಜುವಲೈಸ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಅಟ್ಲೀಸ್ಟ್ ಯೋಚನೆ ಯಾರು ಮಾಡಬೇಕು, ಮನಸ್ಸಲ್ಲಿ ನೆನೆಸ್ಕೋಬೇಕು. ಆಯಿತು, ನಾನು ಬಿಟ್ಟೆ, 1ನೇ ತಾರೀಕಿಂದ ಬಿಟ್ಟೆ, ಹೇಗಿರ್ತೀನಿ,
ಅಲ್ಲೇ 1ನೇ ತಾರೀಕು ಆರಾಮಾಗಿ ಮಲಗಿದೆ, ಏನೂ ತೊಗೊಳ್ಳಿಲ್ಲ, ಡ್ರಿಂಕ್ಸ್ ತೊಗೊಳ್ಳಿಲ್ಲ, ಇದ್ದಿಲ್ಲ, ಡ್ರಗ್ಸ್ ಇಲ್ಲ. ಬೆಳಗ್ಗೆ ಎದ್ದಾಗ ನಾನು ಎಷ್ಟು ಫ್ರೆಶ್ ಆಗಿದ್ದೀನಿ, ನಾನು ಇದೆಲ್ಲ ತೊಗೊಳಕ್ಕೆ ಮುಂಚೆ ಹೆಂಗಿದ್ದೆ ಅದಕ್ಕಿಂತ ಫ್ರೆಶ್ ಆಗಿ ಕಾಣ್ತಾ ಇದ್ದೀನಿ, ಎಸ್ ಅಂತ ಒಂದು ಮನಸ್ಸಲ್ಲೇ ಅನ್ಕೋತಾ ಹೋಗಿ. ಅಲ್ಲಿಗೆ ನೋಡಿ ನನ್ನ ಬಾಡಿ ರಿಪೇರಿ ಶುರು ಮಾಡಿಬಿಟ್ಟಿದೆ. ಆಗಲೇ ನಾನು ಬಿಟ್ಟಿದ್ದೀನಿ ಅಂತ ಗೊತ್ತಾಗ್ತದೆ, ರಿಪೇರಿ ಮಾಡ್ತಾ ಇದೆ. ಎಸ್, ಎವ್ರಿ ಆರ್ಗನ್ ಎಲ್ಲೆಲ್ಲೇನು ಎಫೆಕ್ಟ್ ಆಗಿದೆ ಎಲ್ಲ ರಿಪೇರಿ ಸ್ಟಾರ್ಟ್ ಮಾಡ್ತಾ ಇದೆ. ಇಲ್ಲಿಂದ ಒಂದು 6 ತಿಂಗಳ ಮುಂದೆ ಹೋದಾಗ ನಾನು ಹೆಂಗಿದ್ದೀನಿ ಜಸ್ಟ್ ಇಮ್ಯಾಜಿನ್ ಮಾಡ್ಕೋತಾ ಹೋಗಿ. ಅವಾಗ ಇನ್ನೂ ನೀವು ಡೈನಮಿಕ್ ಆಗಿ ಆ್ಯಕ್ಟಿವ್ ಆಗಿರ್ತೀರ. ನಿಮ್ಮ ಸುಸ್ತುಗಳೆಲ್ಲ ಕಮ್ಮಿ ಆಗೋಗಿರುತ್ತೆ. ಈ ಕುಡಿದು ಇದು ಮಾಡಿ ಸುಸ್ತಾಗಿ ಡ್ರಗ್ಸಲ್ಲಿ ಆ ನಶೆಯಲ್ಲಿ ಇಳಿದು ಎದ್ದೇಳುವಾಗೆಲ್ಲ ಕಣ್ಣೆಲ್ಲ ಕೆಂಪು ಮಾಡಿಕೊಂಡು ಏನೋ ಮಾಡಿ ಕಷ್ಟಪಟ್ಟು ಹೋಗೋದಕ್ಕೆ ಓಡೋದಕ್ಕೆ ಕಷ್ಟ, ಏನಾದ್ರು ಎತ್ತೋದಕ್ಕೆ ಕಷ್ಟ. ಇವತ್ತೆಲ್ಲ ಸಲೀಸಾಗಿ ಮಾಡ್ತೀವಿ. ಇದನ್ನೆಲ್ಲ ಚೆನ್ನಾಗಿ ಮನಸ್ಸಲ್ಲಿ ಗಮನ ಇದನ್ನು ಕೊಟ್ಟು ವಿಜುವಲೈಸ್ ಅಂತ ಹೇಳ್ತೀವಿ. ಅದನ್ನು ಮಾಡ್ತಾ ಹೋಗಿ. ಇದೊಂದು ಮಾಡ್ತಾ ಹೋದರೆ ಇದು 1ನೇ ತಾರೀಕು ನೀವು ಬಿಡಬೇಕು ಅಂತಿದ್ರೆ ಒಂದು 10ನೇ ತಾರೀಕು ಅಟ್ಲೀಸ್ಟ್ ಡಿಸೆಂಬರ್ 10ರಿಂದ, ಈಗಾಗಲೇ ಲೇಟ್ ಆಯಿತು ಆದರೂ ಪರವಾಗಿಲ್ಲ. ಯಾವ ಡೇಟಲ್ಲಿ ಈ ಮಾತು ಕೇಳ್ತಾ ಇದ್ದಾರೆ ಈ ಡೇಟಿಂದ 1ನೇ ತಾರೀಕುವರೆಗೂ ನಾನು ನಾನ್ ಸ್ಟಾಪ್ ಮಾಡ್ತೀನಿ, ಅಲ್ಲಿವರೆಗೂ ಮುಟ್ಟಲ್ಲ ಅಂತ ಹೇಳಬೇಕು. ಅಲ್ಲಿವರೆಗೂ ತೊಗೊಂಡು ಕೊನೆಗೆ ಬಿಡ್ತೀನಿ ಅಂತಂದರೆ ಕಷ್ಟ. ಇವತ್ತು ನಾನು ಡಿಸೈಡ್ ಮಾಡ್ತೀನಿ ಇಲ್ಲಿಂದ ಅಟ್ಲೀಸ್ಟ್ ಒಂದು 10 ಡೇಸ್. ನೀವು 8 ವರ್ಷದಿಂದ ಕುಡಿತಿರ್ಬೋದು, 10 ವರ್ಷದಿಂದ ಕುಡಿತಿರ್ಬೋದು, ಇನ್ನೇನೋ ಮಾಡಿರ್ಬೋದು. ಈಗ ಒಂದು 8-10 ದಿವಸ ಏನಿದೆಯೋ ನಾನು ಮಾಡ್ತೀನಿ ಅಂತ ಮಾಡಿದ್ರೆ 1ನೇ ತಾರೀಕು ನೀವು ಅದರಲ್ಲಿ ಯಶಸ್ಸು ಪಡೆಯೋದಕ್ಕೆ ಸಾಧ್ಯ ಇದೆ. ಇದೇ ರೀತಿ ಬೇರೆ ಎಲ್ಲವೂ ಕೂಡ. ಅದಕ್ಕೆ ಒಂದೇನಂತಾರೆ, ನಮ್ಗೆ ಬೇಕಾದಾಗ ಅಂದ್ಕೊಳ್ಳೋಕ್ಕಾಗೋದಿಲ್ಲ. ಈಗ ನನಗೆ ಸ್ವಲ್ಪ ದುಡ್ಡು ಮಾಡಬೇಕು, ಆಯಿತು ನೆಕ್ಸ್ಟ್ ಇಯರ್ ಜನವರಿಯಿಂದ ಡಿಸೆಂಬರ್ವರೆಗೆ ನಾನು 1 ಕೋಟಿ ರೂಪಾಯಿ ಮಾಡಿಬಿಡ್ತೀನಿ ಅಂದರೆ ಅದಕ್ಕೆ ಆ ಮನಸ್ಸಿಗೆ ಶಕ್ತಿ ಇದ್ದರೂ ಕೂಡ ಯಾವಾಗ ನಾವು ಅದಕ್ಕೊಂದು ಪರಿಕಲ್ಪನೆಯೇ ಇಲ್ಲದೆ ಅದಕ್ಕೊಂದು ಲಿಮಿಟ್ ಅಂತಿರುತ್ತೆ. ಅದನ್ನು ಮೀರಿ ಮಾಡಿದ್ರೆ ಬಹಳ ಕಷ್ಟ. ಯಾಕಂದರೆ ನಾವೇ ನಂಬಲ್ಲ ಅದನ್ನ. ನಾವು ನಂಬಿದ್ರೆ ಆಗುತ್ತೆ ಎಷ್ಟೋ ವಿಷಯ, ಬಟ್ ನಂಬಿಕೆ ನಮಗೆ ಇರೋದಿಲ್ಲ. 1 ಕೋಟಿ ಮಾಡ್ತೀನಿ, ಮಾಡಲೇಬೇಕು. ಹೆಂಗೆ ಮಾಡೋದು? ನನಗೀಗ ಎಷ್ಟು ಸಂಬಳ ಬರ್ತಾಯಿದೆ 25,000, 1 ಕೋಟಿ ಹೆಂಗೆ ಮಾಡೋದು ಅಂದರೆ ನಿಮಗೆ ಉತ್ತರ ಇರಲ್ಲ. ಅದರ ಬದಲು ಇಲ್ಲ, ಇದಾದಮೇಲೆ ನಾನು ಹೇಗಾರು ಸರಿ ಓವರ್ ಟೈಮ್ ಮಾಡಿನೋ ಏನೋ ಮಾಡಿನೋ ಹೇಗಾರು ಕೂಡ ನನ್ನ ಏನು ಬರುತ್ತೋ ಇನ್ಕಮ್ ಅದರಲ್ಲಿ 50% ಸೇವ್ ಮಾಡ್ತೀನಿ. ಹೇಗಾರು ಮಾಡಿ ಎಷ್ಟೇ ಕಷ್ಟ ಆಗಲಿ ನಾನು ಅದರಲ್ಲೇ ತೆಗಿತಾ ಹೋಗ್ತೀನಿ. ಸ್ವಲ್ಪ ದಿವಸ ಕಷ್ಟಪಡ್ತೀನಿ, ಒಂದಿಷ್ಟು ಬಂಡವಾಳ ಅಂತಾದ್ಮೇಲೆ ಅದನ್ನ ಎಲ್ಲರೂ ಭಾಳ ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡ್ತೀನಿ. ಈ ಥರ ಏನೋ ಒಂದು ಪ್ಲ್ಯಾನ್ ಇಟ್ಕೊಂಡ್ರೆ ಸಾಧ್ಯ ಒಂದು ಹಂತದವರೆಗೂ. ಸೊ ಎಲ್ಲ ಸ್ವಲ್ಪ ರಿಯಾಲಿಟಿ ಇರಬೇಕು ಅದ್ರ ಜೊತೆಲಿ. ಸುಮ್ಮನೆ ಮನಸ್ಸಿಗೆ ಬಂದಂಗೆ ಅಂದ್ಕೊಂಡು ಮಾಡೋಕ್ಕಾಗೋದಿಲ್ಲ. ಆದರೂ ಕೂಡ ನಂಬಿಕೆ ಇಟ್ಕೊಂಡು ಗಟ್ಟಿಯಾಗಿ ಓಕೆ ಸೇವಿಂಗ್ಸ್ ಮಾಡ್ತೀನಿ. ಆಮೇಲೆ ನನಗೆ ಈಗಿರೋದಕ್ಕಿಂತ ದುಪ್ಪಟ್ಟಾದರೂ ಆಗಬೇಕು ಅಥವಾ 3ರಷ್ಟಾದರೂ ಆಗಬೇಕು ನನ್ನ ಸಂಬಳ, ಆ ಥರ ಮಾಡ್ತೀನಿ ಅಂತೇನಾರು ಅಂದರೆ ಮನಸ್ಸು ಹುಡುಕುತ್ತೆ ಅದಕ್ಕೆ ದಾರಿಗಳನ್ನ. ಇದನ್ನೆಲ್ಲ ನೀವು ಪ್ರತಿದಿನ ಬೆಳಿಗ್ಗೆ ಅಂದ್ಕೋಬೇಕು, ವಿಜುವಲೈಸ್ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ವಿಜುವಲೈಸ್ ಇಸ್ ಎ ಪವರ್ಫುಲ್ ಟೆಕ್ನಿಕ್ ಸೈಕಾಲಜಿನಲ್ಲಿ. ಅಂದ್ಕೊಳ್ಳೋದಕ್ಕೆ ಏನಿದೆ ಅಂದ್ಕೊಳ್ಳಿ, ನನಗೆ ಇದರಿಂದ ನೀನು 2 ತಿಂಗಳಲ್ಲಿ ನಾನು ಡಬಲ್ ಮಾಡ್ಕೋತೀನಿ ನನ್ನ ದುಡ್ಡು ಸಂಬಳ, 3 ತಿಂಗಳಲ್ಲಿ ಇನ್ನೊಂದು ಚೂರು, 4, 5, 6 ಆಗೋತ್ತು ನಾನಿಷ್ಟು. ಈ ಥರ ನೀವು ಅಂದ್ಕೋತಾ ಹೋದರೆ ಸಾಧ್ಯತೆಗಳು ದಟ್ಟವಾಗಿದೆ. ಸೊ ಎಲ್ಲದಕ್ಕೂ ಇದರಲ್ಲಿ ಬೆಸ್ಟ್ ಅಂದರೆ ನಿಮಗೆ ಅಕಸ್ಮಾತು ನಿಮಗೆ ನಂಬಿಕೆ ಇಲ್ಲ ಅಂತೇಳಿ ಮನಸ್ಸಿಗೆ ಹೇಳ್ಬಿಟ್ರೆ ಆಗ್ಬಿಡುತ್ತಾ? ಮನಸ್ಸು ಕೇಳ್ಬಿಡುತ್ತಾ ಅಂದರೆ ಕೇಳುತ್ತೆ. ಬಟ್ ನಿಮ್ಗೆ ಇದೆಲ್ಲ ಒಂಥರ ಸಿಲ್ಲಿಯಾಗಿ ಅನಿಸಿದ್ರೆ ನಿಮಗೆ ದೇವ್ರ ಮೇಲೆ ನಂಬಿಕೆ ಇದ್ದರೆ ದೇವ್ರನ್ನ ಹಿಡ್ಕೊಳ್ಳಿ. ಯಾಕಂದರೆ ದೇವರು ಅನ್ನೋ ಒಂದು ಕಲ್ಪನೆ ಇದೆಯಲ್ಲ ಅದು ಸರ್ವಶಕ್ತ ಅಂತ ಕರಿತೀವಿ ಅದನ್ನು. ಆಮೇಲೆ ದೇವರು ಸರ್ವವ್ಯಾಪಿ, ಅವನ ಕೈಯಲ್ಲಿ ಆಗದೆ ಇರೋದು ಏನೂ ಇಲ್ಲ ಅಂತ ಗೊತ್ತಿರೋದ್ರಿಂದ ಆ ನಂಬಿಕೆ ನಿಮಗಿದ್ರೆ ದೇವ್ರನ್ನ ಇಟ್ಕೊಳ್ಳಿ. ಯಾವ ದೇವ್ರು ನಿಮ್ಗೆ ಇಷ್ಟನೋ ಆ ದೇವ್ರು ಇಟ್ಕೊಳ್ಳಿ. ಮಾರಮ್ಮ, ಬೀರಮ್ಮ ಇಂದ ವೆಂಕಟೇಶ್ವರ, ಶ್ರೀನಿವಾಸ, ಈ ಶಿವ, ಸುಬ್ರಹ್ಮಣ್ಯ, ನಿಮ್ಗೆ ಏನು ಇಷ್ಟ ಆ ದೇವ್ರನ್ನ ಇಟ್ಕೊಂಡು ನೀವು ದಿನಾ ದೇವ್ರ ಹತ್ರ ಕೇಳ್ಕೊಳ್ಳಿ. ಗಟ್ಟಿಯಾಗಿ ಒಂದೇ ಮನಸ್ಸಿನ ಕೇಳಿ, ನನಗೆ ನಿನ್ನ ಮೇಲೆ ನಂಬಿಕೆ ಇದೆ, ನಾನು ನಿನ್ನ ಭಕ್ತ, ನನಗೆ ಕೊಡಬೇಕಪ್ಪ ನೀನು. ಇದನ್ನು ಹೇಳ್ತಾ ಹೋದ್ರೂ ಕೂಡ ಸಾಧ್ಯ ಇದೆ. ಇದೊಂದು ಬ್ರೀಫಾಗಿ ಹೇಳ್ತೀನಿ, ತುಂಬ ಡೀಟೇಲಾಗಿ ಆಯ್ತು ಅದು ಬ್ರೀಫಾಗಿ ಹೇಳ್ಬೋದನ್ನು. ಬಟ್ ಇಷ್ಟನ್ನು ತಲೆಯಲ್ಲಿ ಇಟ್ಕೊಂಡು ನೀವೇನಾದ್ರು ಒಂದು ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ನಿಮ್ಮ ಒಂದು ಶಪಥ ಆಗಲಿ ನಿಮ್ಮ ಒಂದು ಅನಿಸಿಕೆ ಆಗಲಿ ನಿಜ ಆಗೋ ಸಾಧ್ಯತೆಗಳು ಬಹಳ ಹೆಚ್ಚಾಗಿರುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.